ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಏನಿದು ಇಷ್ಟು ಕತ್ಲೆನಲ್ಲಿ ಗಾಡಿಗೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡಿದೀರಾ? ನಾವಿವತ್ತು ಹೊರಟಿದೀವಿ ಮಂತ್ರಾಲಯಕ್ಕೆ. ಅಂದ್ರೆ ರಾಯರ್ನ ದರ್ಶನ ಮಾಡ್ಕೊಂಬರೋಣ ಅಂತ ಹೊರಟಿದೀವಿ. ಅಂದ್ರೆ ಇದು ನಾವು ಪೂಜೆ ಮಾಡ್ತಾ ಇರೋದು ಬೆಳಗಿನ ಜಾವ 4:15ನಲ್ಲಿ. ಆಕ್ಚುಲಿ ನಾನು ಮತ್ತೆ ನಮ್ ಲತಾ ಅಕ್ಕ ಇಬ್ರು ಕೂಡ ಬ್ಯಾಂಗ್ಳೂರಿಂದ ನಾಗಮಂಗ್ಲಕ್ ಬಂದಿದ್ವಿ. ಯಾಕಂದ್ರೆ ನಾಗಮಂಗ್ಲಿಂದನೇ ನಾವು ಹೊರಡ್ಬೇಕಾಗಿದ್ದು ಮಂತ್ರಾಲಯಕ್ಕೆ. ನಮ್ಮ ಅಪ್ಪ ಅಮ್ಮನು ಕೂಡ ಮೈಸೂರಿಂದ ಬಂದಿದ್ರು. ಶುಕ್ರವಾರ ರಾತ್ರಿ ನಾವು ನಾಗಮಂಗ್ಲಕ್ಕೆ ಹೋಗಿದ್ದು. ಸರಿ, ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಮಲ್ಕೊಂಬಿಡೋಣ, ಆಮೇಲೆ ರಾತ್ರಿ 1 ಗಂಟೆಗೆ ಎದ್ದು ಎಲ್ಲರೂ ಒಬ್ಬೊಬ್ರಾಗಿ ಸ್ನಾನ ಎಲ್ಲ ಮುಗಿಸ್ಕೊಂಬಿಡೋಣ, ಮಕ್ಳೆಲ್ಲ ಮಲ್ಗಿರ್ಲಿ, ನಾವು ದೊಡ್ಡವರೆಲ್ಲ ಸ್ನಾನ ಮಾಡಾದ್ಮೇಲೆ ಮಕ್ಳು ನಿದಳ್ಸೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಸರಿ, ನಾನು ನಮ್ಮ ಅಕ್ಕಂದ್ರು ನಮ್ಮಮ್ಮ ಎಲ್ಲ ಎದ್ವಿ. ಎಲ್ರು ಸ್ನಾನ ಎಲ್ಲ ಮುಗಿಸ್ಕೊಂಡು ನಾವು ಬೆಳಗಿನ ತಿಂಡಿಗೆ ಪಲಾವ್ ಮಾಡ್ಕೊಂಡಿದ್ವಿ. ತರಕಾರಿ ಎಲ್ಲ ಹಾಕ್ಬಿಟ್ಟು ಪಲಾವ್ ಮಾಡ್ಕೊಂಬಿಡೋಣ, ಮೊಸರು ಬಜ್ಜಿ ಮತ್ತೆ ಪಲಾವ್ ಮಾಡ್ಕೊಂಡಿದ್ವಿ. ಹಾಗೆ ಮಕ್ಳಿಗೆಲ್ಲ ಏನೇನ್ ತಿಂಡಿ ಬೇಕು ಹಾಗೆ ಹಣ್ಣುಗಳು ಎಲ್ಲಾನು ತಗೊಂಡಿದ್ವಿ. ಇನ್ನು ಅಲ್ಲಿ ಮಧ್ಯದಲ್ಲೆಲ್ಲ ಏನು ತಗೊಳಕ್ ಆಗಲ್ಲ ಅನ್ಬಿಟ್ಟು ನಾವೇ ಇಲ್ಲಿಂದ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡಿದ್ವಿ. ನಮ್ದು ಎಲ್ಲಾರ್ದು ಸ್ನಾನ ಕೆಲಸ ಎಲ್ಲ ಮುಗೀತಲ್ಲ, ಸರಿ ಮಕ್ಳನ್ನ ಮತ್ತೆ ದೊಡ್ಡವ್ರನ್ನೆಲ್ಲ ಎದ್ದೇಳ್ಸೋಣ ಅನ್ಬಿಟ್ಟು ಅವ್ರನ್ನೆಲ್ಲಾನು ಎದ್ದೇಳ್ಸ್ಬಿಟ್ಟು ಸ್ನಾನ ಎಲ್ಲ ಅವರು ಮುಗಿಸ್ಕೊಂಡ್ರು. ನಾವಿಲ್ಲಿ ಬೆಳಗಿನ ಜಾವ 4:15 ಅಷ್ಟೊತ್ತಿಗೆ ಹೊರಡೋಣ ಅಂತ ಅನ್ಕೊಂಡಿದ್ವಿ. ಹಾಗೂ ಎಲ್ಲಾರು ಸ್ನಾನ ಎಲ್ಲ ಮುಗಿಸೋಷ್ಟ್ರಲ್ಲಿ 5 ಗಂಟೆ ಆಗೋಯ್ತು. ಸರಿ, ಟಿ ಗಾಡಿಗೆ ಪೂಜೆ ಎಲ್ಲ ಮಾಡ್ಕೊಂಡು ಹೊರಡೋಣ ಅಂತ ಶುರು ಮಾಡ್ಕೊಂಡ್ವಿ. ನೋಡಿ, ಇಲ್ಲಿ ಆಗ್ಲೇ ನನ್ ದೊಡ್ಡ ಮಗ ಆಗ್ಲೇ ವಾಂತಿ ಮಾಡೋ ತರ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಟಿ ಗಾಡಿ ಡೋರ್ ಓಪನ್ ಮಾಡಿದ ತಕ್ಷಣ ಒಂಥರ ಸ್ಮೆಲ್ ಬಂದ್ಬಿಡ್ತು ಅವನ್ಗಂತೂ. ಅವ್ನು ಇಲ್ಲಿ ಅಂತಲ್ಲ, ಕಾರಲ್ಲಿ ಕುತ್ಕೊಂಡ್ರು ಅಷ್ಟೇನೆ ವಾಮಿಟ್ ಮಾಡೋ ತರ ಮಾಡ್ತಾನೆ. ಅವನು ಕಾರಲ್ಲಿ ಟ್ರಾವೆಲ್ ಮಾಡ್ಬೇಕು ಅಂದ್ರೆ ಅಷ್ಟೇನೆ, ಅವ್ನು ಹೊರಡಕ್ಕಿಂತ ಮುಂಚೆ ಒಂದ್ 5 ನಿಮಿಷದ ಮುಂಚೆ ಕಾರ್ ಮಿರರ್ ಎಲ್ಲ ಓಪನ್ ಮಾಡಿ ಇಟ್ಬಿಡ್ತಾನೆ, ಡೋರ್ನು ಅಷ್ಟೇ ಓಪನ್ ಮಾಡಿ ಇಟ್ಬಿಡ್ತಾನೆ, ಯಾಕಂದ್ರೆ ಸ್ಮೆಲ್ ಎಲ್ಲ ಹೋಗ್ಲಿ ಅಂತ. ಅದಾದ್ಮೇಲೆ ಅವ್ನ್ ಕಾರಲ್ಲಿ ಹತ್ ಕುತ್ಕೊಳ್ಳೋದು. ಸರಿ, ಇಲ್ಲಿ ಟಿ ಗಾಡಿಲಿ ಇನ್ನೇನು ಮಾಡಕ್ಕಾಗಲ್ಲ, ಎಲ್ರು ಹೊರಟಿದೀವಲ್ಲ ಅಂತ ಹೊರಟ್ವಿ. ಆಗ್ಲೇ ಅಮ್ಮ ವಾಮಿಟ್ ಬರ್ತಾ ಇದೆ ನನ್ಗೆ ಅಂತ ಇದ್ದ. ಸರಿ, ಅವನ್ನ ಕಿಟಕಿ ಪಕ್ಕನೆ ಕೂರ್ಸಿದ್ವಿ. ಮಕ್ಳೆಲ್ಲ ಅವ್ರಿಗೆ ಯಾವ್ಯಾವ ಸೀಟ್ಗಳು ಬೇಕು ಅಂತೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರು. ದೊಡ್ಡವರೆಲ್ಲ ಇನ್ ಮಿಕ್ಕಿದ ಸೀಟ್ಗಳಲ್ಲಿ ಕೂತ್ಕೊಂಡ್ವಿ ನಾವುಗಳೆಲ್ಲ. ಇಲ್ಲಿಂದ ನಮ್ ಜರ್ನಿ ಶುರುವಾಯ್ತು. ತುಂಬಾ ದಿನಗಳಿಂದ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ, ಬಟ್ ಹೋಗಕ್ ಆಗ್ತಾ ಇರ್ಲಿಲ್ಲ. ಈಗ ಕಾಲ ಕೂಡ್ ಬಂದಿದೆ ಅಂತ ಅನ್ಸುತ್ತೆ, ಇವಾಗ ಹೊರಟಿದೀವಿ. ಹೊರಡ್ಬೇಕಾದ್ರೆ ಎಲ್ರಿಗೂ ಫುಲ್ ಎನರ್ಜಿ ಮತ್ತೆ ಹಾಗೆ ಫುಲ್ ಆಫ್ ಎಂಜಾಯ್ಮೆಂಟ್ ಇತ್ತು. ಹಾಗೆ ನಾವು ಫ್ಯಾಮಿಲಿ ಎಲ್ಲ ಹೊರಗಡೆ ಹೋಗಿ ತುಂಬಾ ದಿನಗಳೇ ಆಗಿತ್ತು. ಎಲ್ರೂ ಒಟ್ಟಿಗೆ ಹೋಗಕ್ ಆಗದೇ ಇಲ್ಲ, ಯಾರಾದ್ರೂ ಒಬ್ರು ಮಿಸ್ ಆಗ್ತೀವಿ. ಅದೇ ತರ ಈ ಸರಿನೂ ಕೂಡ ನನ್ನ ತಂಗಿ ಮಿಸ್ ಆಗಿದ್ದಾಳೆ, ಅದೊಂದು ಬೇಜಾರಾಯ್ತು. ಬಟ್ ನಾವೆಲ್ರೂ ಹೊರಟಿದ್ದು ತುಂಬಾನೇ ಖುಷಿ ಆಯ್ತು. ರಾಯರ್ ಸನ್ನಿಧಿಗೆ ಹೋಗ್ತಾ ಇದೀವಿ ಅಂತ ಸಿಕ್ಕಾಬಟ್ಟೆ ಖುಷಿ ಇತ್ತು. ದೊಡ್ಡೋರ್ಗೆಲ್ಲ ಮಲ್ಕೊಂಡಿರೋ ಚಿಂತೆ ಆದ್ರೆ ಚಿಕ್ಕವ್ರಿಗಂತೂ ಫುಲ್ ಎಂಜಾಯ್ಮೆಂಟ್. ನನ್ ಮಗ ಚಿಕ್ಕವನಂತೂ ಹೆವಿ ಎಂಜಾಯ್ ಮಾಡ್ತಾ ಇದ್ದ. ಅಂದ್ರೆ ಎಲ್ರೂ ಅಂತ್ಯಾಕ್ಷರಿ ಶುರು ಮಾಡ್ಕೊಳ್ಳೋಣ ಅಂತ ಅಂತ್ಯಾಕ್ಷರಿ ಎಲ್ಲ ಹಾಡಿದ್ವಿ. ಹಾಗೆ ಅವ್ರೆಲ್ರು ಹೇಗೆ ಅಂದ್ರೆ ಫುಲ್ ಹಾಡ್ಗಳು ಹೇಳ್ತಾ ಇದ್ರು. ನಾವೆಲ್ಲ ಹೇಗೆ ಅಂದ್ರೆ ಸ್ವಲ್ಪ ನಾವ್ ಎರಡೆರಡೇ ಲೈನ್ ಆಡ್ತಾ ಇದ್ದಿದ್ದು ದೊಡ್ಡವರೆಲ್ಲ. ಈಗಂತೂ ಎಷ್ಟೊಂದ್ ಒಳ್ಳೊಳ್ಳೆ ಫಿಲಮ್ಗಳದು ಒಳ್ಳೊಳ್ಳೆ ಸಾಂಗ್ಗಳಿದೆ, ಟ್ರೆಂಡಿಂಗ್ ಸಾಂಗ್ಸ್ಗಳಿದೆ. ಆದ್ರೂ ನಾವ್ ಏನೇ ಆಗ್ಲಿ ಅಂತ್ಯಾಕ್ಷರಿ ಹಾಡ್ಬೇಕಾದ್ರೆ ಯಾವಾಗ್ಲೂ ಹಳೆ ಹಾಡ್ಗಳೇ ಹಾಡ್ತೀವಿ. ನಿಮ್ಗೂ ಇದೇ ತರ ಆಗುತ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನನ್ಗೆ. ಯಾಕಂದ್ರೆ ನಮ್ಗೆ ಯಾವ್ದೇ ಅಕ್ಷರಗಳು ಕೊಟ್ಟರು ನಮ್ಗೆ ಹಳೆ ಹಾಡ್ಗಳೇ ನೆನಪಾಗ್ತಿತ್ತು. ಹೊಸ ಹಾಡ್ಗಳು ಒಂದು ಬಾಯಿಗೆ ಬರ್ತಾ ಇರ್ಲಿಲ್ಲ. ಎಲ್ರು ಕೂಡ ಹೊಸ ಹಾಡ್ಗಳನ್ನ ಆಡಕ್ ಟ್ರೈ ಮಾಡ್ತಿದ್ರು ಮಕ್ಳೆಲ್ಲ, ಬಟ್ ನಾವುಗಳಂತೂ ಹಳೆ ಹಾಡ್ಗಳನ್ನೇ ಆಡ್ತಾ ಇದ್ವಿ. ನಿಮ್ಗೂ ಇದೇ ತರ ಆದ್ರೆ ಕಮೆಂಟ್ ಮಾಡಿ ತಿಳಿಸಿ. ಅಂತ್ಯಾಕ್ಷರಿ ಆಡ್ತಾ ಆಡ್ತಾ ನೋಡ್ತಾ ನೋಡ್ತಾ ಇದ್ದಂಗೆನೆ ಆಗ್ಲೇ ಬೆಳಗಿನ ಜಾವ ಆಗೇ ಹೋಯ್ತು. ಅಂದ್ರೆ ಸೂರ್ಯ ಉದಯ ಆಗೇ ಹೋಯ್ತು. ನನಗೆ ಯಾವಾಗ್ಲೂ ನೈಟ್ ಜರ್ನಿ ಅಂತೂ ಇಷ್ಟ ಆಗಲ್ಲ, ಬರೀ ನೆಗೆಟಿವ್ ಥಾಟ್ಸೇ ಓಡ್ತಾ ಇರುತ್ತೆ. ಆದ್ರೆ ಈ ತರ ಬೆಳಗಿನ ಜಾವ ಹೋಗ್ತಾ ಇದ್ರೆ ಅಷ್ಟೊಂದೇನ್ ಅನ್ಸಲ್ಲ, ಚೆನ್ನಾಗಿರುತ್ತೆ, ನಾವು ಜರ್ನಿನ ಎಂಜಾಯ್ ಮಾಡ್ಬೋದು. ಆದ್ರೆ ರಾತ್ರಿ ಆದ್ರೆ ನಾವು ಮಲ್ಕೊಂಬಿಡೋದೇ ಆಗೋಗುತ್ತೆ. ಏನೋ ಒಂಥರ ಸಡನ್ಲಿ ಆಗಿ ಎಚ್ಚರ ಆಗಕ್ ಶುರು ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಂಗೆ ಬೆಳಗಿನ ಜಾವ ಟ್ರಾವೆಲ್ ಮಾಡೋದೇ ತುಂಬಾ ಇಷ್ಟ. ನಾವು ತುಮಕೂರು ಸೈಡ್ ಇಂದ ಮಂತ್ರಾಲಯಕ್ಕೆ ಹೊರಟಿದ್ದು. ತುಂಬಾ ಚೆನ್ನಾಗಿತ್ತು ಮಾತ್ರ ರೋಡು. ನಮ್ಗೇನ್ ಆತರ ಜರ್ನಿ ಏನ್ ಹಿಂಸೆ ಅಂತ ಅನ್ನಿಸ್ಲಿಲ್ಲ. ಡ್ರೈವರು ಅಷ್ಟೇ ನಮ್ಗೆ ತುಂಬಾ ಒಳ್ಳೆಯವ್ರು ಸಿಕ್ಕಿದ್ರು, ಚೆನ್ನಾಗಿ ಓಡಿಸ್ತಾ ಇದ್ರು ಅವರು ಕೂಡ. ಮೇನ್ ಏನಂದ್ರೆ ನಾವು ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಡ್ರೈವರ್ಗಳು ಒಳ್ಳೆಯವರಾಗಿರ್ಬೇಕು. ಯಾಕಂದ್ರೆ ಅವ್ರು ಸ್ವಲ್ಪ ಡಿಸಪಾಯಿಂಟ್ ಆಗ್ಬಿಟ್ರೆ ನಮ್ಗಷ್ಟು ಎನರ್ಜಿನೂ ಇರಲ್ಲ, ಎಂಜಾಯ್ಮೆಂಟು ಇರಲ್ಲ. ನಾವು ನಿಲ್ಸಿ ಅಂದಿದ್ ಕಡೆಗೆ ಅವ್ರು ನಿಲ್ಲಿಸ್ತಾ ಹೋಗ್ತಾ ಇದ್ರೆ ಏನು ಅನ್ಸಲ್ಲ. ಕೆಲವರು ನಿಲ್ಲಿಸ್ತಾರೆ, ಆರಾಮಾಗಿ ಫ್ಯಾಮಿಲಿ ತರನೇ ಟ್ರೀಟ್ ಮಾಡ್ತಾರೆ. ಕೆಲವರಂತೂ ಬೇಜಾರೇ ಮಾಡ್ಕೊಂಡ್ಬಿಡ್ತಾರೆ. ಬಟ್ ನಮ್ ಡ್ರೈವರ್ ಆತರ ಇರ್ಲಿಲ್ಲ, ನಾವ್ ಎಲ್ಲಿ ಕೇಳಿದ್ರು ನಿಲ್ಸೋದು ಎಲ್ಲ ಮಾಡ್ತಾ ಇದ್ರು. ತುಂಬಾ ಚೆನ್ನಾಗಿತ್ತು ಜರ್ನಿ ಕೂಡ. ಸುತ್ತಲೂ ನೋಡ್ತಾ ಇರೋಂತ ವ್ಯೂಸ್ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಮಕ್ಳಂತೂ ಟ್ರಾವೆಲ್ ಮಾಡ್ತಾ ಮಾಡ್ತಾ ಹೊಟ್ಟೆ ಹಸಿ ಅಂತ ಇದ್ರು. ಸರಿ ಆಯ್ತು, ಪಲಾವ್ ಮತ್ತೆ ಮೊಸರು ಬಜ್ಜಿ ಮಾಡಿದ್ವಲ್ಲ, ಎಲ್ಲ ಒಂದ್ ಕಡೆ ನಿಲ್ಲಿಸ್ಬಿಟ್ಟು ತಿನ್ಕೊಂಡು ಹೊರಟ್ವಿ. ತಿಂಡಿ ಎಲ್ಲ ತಿಂದು ಹೊರಟ್ವಿ. ಹಾಗೆ ಮಂತ್ರಾಲಯ ಎಂಟ್ರೆನ್ಸ್ ಸಿಕ್ತು ಈಗ ನಮ್ಗೆ.
ನಾಗಮಂಗಲದಿಂದ ಮಂತ್ರಾಲಯಕ್ಕೆ 7 ಅವರ್ಸ್ ಜರ್ನಿ ಹೇಗ್ ಕಳೀತು ಅಂತಾನೆ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಬೆಳಗಿನ ಜಾವ ಹೊರಟಿರೋದ್ರಿಂದ ಎಲ್ಲ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಹಾಗೆ ಇಲ್ಲಿ ಎಲ್ರು ಇಳ್ಕೊಂಡು ನಮ್ಮ ಮನೆಯವ್ರು ಇಲ್ಲಿ ರೂಮ್ ಬುಕ್ ಮಾಡಿದ್ರು. ಸರಿ ರೂಮ್ ಎಲ್ಲ ಕೇಳ್ಕೊಂಡ್ ಬರ್ತೀನಿ ಅಂತ ಅವ್ರು ಹೊರಟ್ರು. ಸರಿ ನಾವೆಲ್ಲ ಒಂದ್ ಕಡೆ ಇರೋಣ ಅನ್ಬಿಟ್ಟು ಅಲ್ಲಿ ಹೋಗಿ ಕುತ್ಕೊಂಡಿದ್ವಿ. ಮಂತ್ರಾಲಯದಲ್ಲಿ ತುಂಬಾನೇ ರಶ್ ಇತ್ತು ಮಾತ್ರ. ಯಾಕಂದ್ರೆ ನಾವು ಹೋಗಿದ್ದು ವೀಕ್ ಡೇಸ್ ಅಲ್ಲ, ವೀಕೆಂಡ್ಸ್ ಅಲ್ವಾ, ಅದರಿಂದ ತುಂಬಾನೇ ರಶ್ ಇತ್ತು. ವೀಕ್ ಡೇಸ್ ಅಂದ್ರೆ ನಾವು ಗುರುವಾರ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ಗುರುವಾರ ಮಂತ್ರಾಲಯದಲ್ಲಂತೂ ಇನ್ ಕಾಲಿಡಕ್ ಆಗಲ್ಲ ಅನ್ನೋದಂತೂ ಗೊತ್ತಿತ್ತು. ಸರಿ ಇನ್ನೇನು ಮಾಡಕ್ಕಾಗಲ್ಲ, ಶನಿವಾರ ಭಾನುವಾರ ಆದ್ರೆ ಬೇಗ ಮುಗಿಸ್ಕೊಂಡು ಹೋಗ್ಬೋದಲ್ಲ, ಮಕ್ಳಿಗೂ ರಜಾ ಇತ್ತಲ್ಲ ಅನ್ಬಿಟ್ಟು ಶನಿವಾರಕ್ಕೆ ನಾವು ಬುಕ್ ಮಾಡ್ಕೊಂಡಿದ್ವಿ. ನಮ್ಮೆಲ್ರಿಗೂ ಕೂಡ ನಾವು 3 ರೂಮ್ ಬುಕ್ ಮಾಡ್ಕೊಂಡಿದ್ವಿ. ರೂಮಲ್ಲೇ ಹಾಗೆ ಫ್ರೆಶ್ ಅಪ್ ಎಲ್ಲ ಮಾಡ್ಕೊಂಡು ದೇವ್ರ ದರ್ಶನ ಕೊಡೋಣ ಅಂತ ಅನ್ಕೊಂಡ್ವಿ. ಸರಿ ನಾವು ರೂಮ್ ಹೋಗಿ ಫ್ರೆಶ್ ಅಪ್ ಆಗೋಣ ಅಂತ ಅನ್ಕೊಂಡ್ವಿ. ಆದ್ರೆ ನಮ್ಮ ಮನೆಯವರು ಪ್ರಸಾದ ಸಿಗ್ತಾ ಇದೆ ನಡೀರಿ ಊಟ ಮಾಡ್ಕೊಂಡ್ ಬಂದ್ಬಿಡೋಣ ಅಂತ ಅಂದ್ರು. ಸರಿ ಪ್ರಸಾದ ಎಲ್ಲ ತಿನ್ಕೊಂಡು ನಾವು ರೂಮಲ್ಲಿ ಫ್ರೆಶ್ ಅಪ್ ಎಲ್ಲ ಆಗಿ ದರ್ಶನಕ್ಕೆ ಅಂತ ಹೊರಟ್ವಿ. ಎಲ್ರು ಚೆನ್ನಾಗಿ ಕಾಣಿಸ್ತಾ ಇದ್ವಿ. ನೀವ್ ಹೇಳ್ಬೇಕು ನಮ್ ಫ್ಯಾಮಿಲಿ ಎಲ್ಲ ಹೇಗ್ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಮಂತ್ರಾಲಯದಲ್ಲಂತೂ ತುಂಬಾ ಹಸುಗಳಿದೆ ಅಂತ ಹೇಳ್ಬೋದು. ಎಲ್ಲ ಸಾಧು ಹಸುಗಳೇನೇನೆ. ಹಾಗೆ ದರ್ಶನಕ್ಕೆ ಹೋಗೋಷ್ಟರಲ್ಲಿ ಸರಿ ತಡಿ 1 ನಿಮಿಷ ಫ್ಯಾಮಿಲಿ ಫೋಟೋ ಎಲ್ಲ ತಕೊಂಡ್ಬಿಡೋಣ ಅನ್ಬಿಟ್ಟು ಹಾಗೆ ಎಲ್ಲ ಫ್ಯಾಮಿಲಿ ಫೋಟೋಗಳೆಲ್ಲ ತೆಗೆಸ್ಕೊಂಡ್ವಿ. ದರ್ಶನನು ಕೂಡ ತುಂಬಾ ಚೆನ್ನಾಗಾಯ್ತು. ರಾಯರ್ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂತೀನಿ ನಾನು. ರಾಯರ್ ದರ್ಶನ ಅಂತೂ ತುಂಬಾನೇ ಚೆನ್ನಾಗಾಯ್ತು. ನಾನ್ ಮಂತ್ರಾಲಯಕ್ಕೆ 8ನೇ ಕ್ಲಾಸಲ್ಲಿ ಇದ್ದಾಗ ಬಂದಿದ್ದು. ಅಂದ್ರೆ ನಾನು ಎಷ್ಟು ಚಿಕ್ಕವಳು. ಇವಾಗ ನನಗ್ ಮದ್ವೆ ಆಗ್ಲೇ 2 ಮಕ್ಳಾಗಿದೆ. ಅಂದ್ರೆ ರಾಯರು ನಮ್ಮನ್ನ ಯಾವಾಗ ಕರ್ಕೋಬೇಕು ಅವ್ರ ಸನ್ನಿಧಿಗೆ ಅವಾಗ್ಲೇ ಕರ್ಕೊಳ್ಳೋದು ಅಂತ ಹೇಳ್ತಾರೆ. ಅದ್ ನಿಜ ಇರ್ಬೋದು. ಯಾಕಂದ್ರೆ ನಾನು ಅವಾಗ್ ಬಂದಿರೋದಕ್ಕೆ ಇವಾಗ್ಲೇ ಬಂದಿರೋದು ನಾನು. ರಾಯರ ದರ್ಶನ ತುಂಬಾ ಚೆನ್ನಾಗಾಯ್ತು ಮಾತ್ರ. ನಂಗೆ ತುಂಬಾ ಖುಷಿನೂ ಆಯ್ತು. ಹಾಗೆ ಅವಾಗ ನೋಡಿದಕ್ಕೂ ಇವಾಗ್ಲೂ ನೋಡಿದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಚೆನ್ನಾಗಿ ಡೆವಲಪ್ ಆಗಿದೆ. ತುಂಬಾ ಚೆನ್ನಾಗಾಯ್ತು ಮಾತ್ರ ದರ್ಶನ. ಹಾಗೆ ಸುತ್ತ ಒಂದು ವಿಡಿಯೋ ಮಾಡ್ಕೊಂಡೆ. ಹಾಗೆ ರಾಯರ ಅಕ್ಷತೆನೂ ಸಿಕ್ತು ನನಗೆ. ತುಂಬಾ ಖುಷಿ ಆಯ್ತು. ರಾಯರ್ ಮಂತ್ರಾಕ್ಷತೆ ಸಿಗ್ಬೇಕು ಅಂದ್ರೆ ಅದೃಷ್ಟ ಮಾಡಿರ್ಬೇಕು ಅಂತಾರೆ. ಆ ಅದೃಷ್ಟ ನಮ್ಗೆ ಇವತ್ತು ಸಿಕ್ತು. ನಮ್ಮ ಫ್ಯಾಮಿಲಿ ಎಲ್ರಿಗೂ ಸಿಕ್ತು. ನಾವ್ ಆಕ್ಚುಲಿ ರಾಯರ ದರ್ಶನ ಮುಗಿಸ್ಕೊಂಡು ರಾತ್ರಿ ಉಳ್ಕೊಂಡು ಮಾರನೇ ದಿನ ಎದ್ದು ಬೇರೆ ದೇವಸ್ಥಾನಕ್ಕೆಲ್ಲ ಹೋಗೋಣ ಅಂತ ಅನ್ಕೊಂಡ್ವಿ. ಬಟ್ ರಾಯರ ದರ್ಶನ ಬೇಗನೆ ಆಗಿರೋದ್ರಿಂದ ಸರಿ ಬೇರೆ ದೇವಸ್ಥಾನಗಳೆಲ್ಲ ಇವತ್ತೇ ಮುಗಿಸ್ಕೊಂಡ್ಬಿಡೋಣ ಅಂತ ಹೊರಟ್ವಿ ನಾವಲ್ಲಿಂದ. ಫಸ್ಟ್ ನಾವು ಹೊರಟಿದ್ದೆ ಬಿಚ್ಚಾಲಮ್ಮ ದೇವಿ ದರ್ಶನಕ್ಕೆ. ಅಲ್ಲಿಗೆ ನಾವು ಹೋಗೋಷ್ಟ್ರಲ್ಲಿ ಆಗ್ಲೇ ಸಂಜೆ ಆಗೋಗಿತ್ತು. ಸರಿ ಅಲ್ಲೂ ಕೂಡ ದೇವಿ ದರ್ಶನ ತುಂಬಾ ಚೆನ್ನಾಗಾಯ್ತು. ಇಲ್ಲಿ ಒಂದು ವಿಶೇಷತೆ ಏನಂತ ಅಂದ್ರೆ ಈ ದೇವಸ್ಥಾನದ ಕಟ್ಟಡನ ಬಾಳೆಹಣ್ಣು ಮತ್ತೆ ಬೆಲ್ಲದಿಂದ ಕಟ್ಟಿದಾರಂತೆ. ಅದು ನನಗೆ ಕೇಳಿ ಆಶ್ಚರ್ಯನೂ ಆಯ್ತು. ಹಾಗೆ ತುಂಬಾ ಚೆನ್ನಾಗೂ ಕಟ್ಟಿದ್ದಾರೆ ಅದನ್ನ. ಕೆಲವೊಂದ್ ಕಡೆ ನಾವು ದೇವಸ್ಥಾನದಲ್ಲಿ ಯಾವುದೇ ವಿಡಿಯೋಗಳನ್ನ ಮಾಡೋ ಹಾಗಿಲ್ಲ. ಆದ್ರಿಂದ ನಾನು ಕೆಲವುದನ್ನೆಲ್ಲ ವಿಡಿಯೋ ಮಾಡಿ ತೋರ್ಸಕ್ ಆಗಿಲ್ಲ ನಿಮ್ಗೆ. ಬಟ್ ಆದ್ರೂ ಇಲ್ಲಿ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು. ಅಲ್ಲಿಂದ ಸ್ವಲ್ಪ ದೂರ ಮುಂದೆ ಹೋದ್ರೆ ರಾಯರ್ ಮನೆ ಸಿಗುತ್ತೆ ಅಂತ ಹೇಳಿದ್ರು ಡ್ರೈವರು. ಸರಿ ಆಯ್ತು ಅಲ್ಲೂ ಹೋಗಿ ನೋಡ್ಕೊಂಬರೋಣ ಅಂತ ಅಲ್ಲಿಂದ ಹೊರಟ್ವಿ ನಾವು ಅಲ್ಲಿಗೆ. ನಮ್ಮನೆಯವರು ಇಲ್ಲಿ ತುಂಬಾ ಸರಿ ಹೋಗಿದ್ದಾರೆ. ಬಟ್ ನಾನು ಮತ್ತೆ ನನ್ನ ಮಕ್ಳು ಮಾತ್ರ ಹೋಗಕ್ ಆಗಿರ್ಲಿಲ್ಲ. ಈ ಸರಿ ಬಂದಿದೀವಿ. ಸರಿ ಎಲ್ಲ ಬರದೇ ಬಂದಿದೀವಿ, ಎಲ್ಲಾನು ನೋಡ್ಕೊಂಡು ಹೋಗ್ಬೇಕು ಅಂತಾನೆ ಡಿಸೈಡ್ ಮಾಡ್ಕೊಂಡು ಬಂದಿದ್ವಿ. ಇಲ್ಲೂ ಅಷ್ಟೇ ರಾಯರ್ ಮನೆ ತುಂಬಾ ಚೆನ್ನಾಗಿತ್ತು. ಅಲ್ಲೂ ಕೂಡ ಇಲ್ಲೂ ಅಷ್ಟೇ ಫೋಟೋ ಮತ್ತೆ ವಿಡಿಯೋಗಳನ್ನೆಲ್ಲ ತಗೊಳಂಗಿಲ್ಲ. ಅದು ನಾನು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ಗಳನ್ನ ಹಾಕಿದೀನಿ. ಅಲ್ಲಿಂದ ರಾಯರನ್ ಮನೆ ಎಲ್ಲ ನೋಡ್ಕೊಂಡಾದ್ಮೇಲೆ ಸರಿ ಇಲ್ಲಿ ಪಂಚಮುಖಿ ಆಂಜನೇಯ ದೇವಸ್ಥಾನ ಇದೆ. ಅಲ್ಲಿ 8 ಗಂಟೆಗೆ ಕ್ಲೋಸ್ ಆಗೋಗುತ್ತೆ. ಬೇಗ ಬೇಗ ಹೊರಡೋಣ ಬನ್ನಿ ಅಂತ ಡ್ರೈವರ್ ಹೇಳಿದ್ರು. ಸರಿ ಆಯ್ತು ಅಂತ ಅಲ್ಲೆಲ್ಲ ದರ್ಶನ ಎಲ್ಲ ಬೇಗ ಬೇಗ ಮುಗಿಸ್ಕೊಂಡು ನಾವಿಲ್ಲಿ ಆಂಜನೇಯನ ದೇವಸ್ಥಾನಕ್ಕೆ ಹೋದ್ವಿ. ಆಂಜನೇಯನ ದೇವಸ್ಥಾನದಲ್ಲೂ ಅಷ್ಟೇ ಸ್ವಲ್ಪ ರಶ್ ಇತ್ತು. ಬಟ್ ಓಕೆ, ಮಂತ್ರಾಲಯದಷ್ಟೇನು ರಶ್ ಇರ್ಲಿಲ್ಲ ಇಲ್ಲಿ. ಆಂಜನೇಯ ಅಂತೂ ನನಗೆ ಫೇವ್ರೆಟ್ ಗಾಡು. ನಿಮ್ಗೆ ಯಾವ ದೇವ್ರುಗಳು ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಮೊದ್ಲಿಂದನೂ ಆಂಜನೇಯ ಅಂದ್ರೇನೆ ಒಂದು ಧೈರ್ಯ. ನಾನಂತೂ ಅಪ್ಪಟ ಆಂಜನೇಯನ್ ಭಕ್ತೆ. ಬಟ್ ಎಲ್ಲಾ ದೇವರು ಇಷ್ಟನೇ ಇಲ್ಲ ಅಂತ ಹೇಳಲ್ಲ. ಬಟ್ ನಂಗೆ ಆಂಜನೇಯ ಅಂದ್ರೆ ಒಂದ್ ಪಟ್ ಮೇಲೆ ಅಂತ ಹೇಳ್ಬೋದು. ಇಲ್ಲೂ ಅಷ್ಟೇ ದರ್ಶನ ಎಲ್ಲ ಚೆನ್ನಾಗಾಯ್ತು. ಫೋಟೋ ಮತ್ತೆ ವಿಡಿಯೋಸ್ನೆಲ್ಲ ತಕೊಳ್ಳಂಗಿರ್ಲಿಲ್ಲ, ಅದಕ್ಕೋಸ್ಕರ ನಾವೇನ್ ತಕೊಂಡಿಲ್ಲ. ಸರಿ ಇಲ್ಲೆಲ್ಲ ಬೇಗ ಬೇಗ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಅಲ್ಲಿಂದ ನಾವು ರೂಮ್ ಮಾಡಿದ್ವಲ್ಲ ಆ ಜಾಗಕ್ಕೆ ಬಂದ್ವಿ. ಸರಿ ಇಲ್ಲೆಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡು ಊಟಕ್ಕೆ ಎಲ್ಲಾರು ಹೊರಡೋಣ ಅಂತ ಅನ್ಕೊಂಡ್ವಿ. ಮಂತ್ರಾಲಯದಲ್ಲಿ ಪ್ರಸಾದ ತಿನ್ಬೋದಾಯ್ತು. ಬಟ್ ತುಂಬಾ ರಶ್ ಇತ್ತು. ಅದಕ್ಕೋಸ್ಕರ ನಾವೆಲ್ಲೋ ಹೋಟ್ಲಲ್ಲಿ ಊಟ ಮಾಡ್ಕೊಂಡ್ವಿ ಎಲ್ರುವೆ. ಹಾಗೆ ಅವತ್ತು ನಮ್ಮ ಅಕ್ಕಂದು 2ನೇ ಅಕ್ಕಂದು ಅಂದ್ರೆ ಲತಾ ಅಕ್ಕಂದು ಬರ್ತ್ಡೇ ಇತ್ತು. ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಅಲ್ಲೇ ಆಯ್ತು. ಏನ್ ಅದೃಷ್ಟ ಮಾಡಿಲ್ಲಲ್ವಾ ನಮ್ಮ ಅಕ್ಕ. ಅವಳು ಬರ್ತಡೇ ದಿನ ರಾಯರನ್ನ ದರ್ಶನ ಮಾಡಿದಾಳೆ. ಇದ್ರಕ್ಕಿಂತ ಅದೃಷ್ಟ ಬೇಕಾ? ಇದ್ರಕ್ಕಿಂತ ಆಶೀರ್ವಾದ ಅವಳಗ್ ಬೇಕಾ? ಅದು ಅವಳಿಗೂ ಖುಷಿ ಆಯ್ತು, ಹಾಗೆ ನಮಗೂ ಕೂಡ ಖುಷಿ ಆಯ್ತು. ಸರಿ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು
ಮಲ್ಕೊಂಡು ಬೆಳಗ್ಗೆ ಎದ್ದು ನಾವು ನಾಗಮಂಗ್ಲದ ಕಡೆಗೆ ಹೊರಟ್ವಿ. ಅಂದ್ರೆ ಬೆಳಗ್ಗೆ 7 ಗಂಟೆಗೆ ಮಾಮೂಲಿ ಮುಖ ತೊಳ್ಕೊಂಡು ರೆಡಿ ಆಗಿ ಹೊರಟ್ವಿ ನಾವು. ಇನ್ನು ಎಲ್ರು ನಿದ್ರೆ ಮೂಡಲೇ ಇದ್ರು, ಎಲ್ರು ನಿದ್ರೆ ಮಾಡ್ತಾ ಇದ್ರು. ಸರಿ ಹಾಗೆ ಎಲ್ಲರೂ ಹೋಟ್ಲು ಸಿಕ್ಕರೆ ನಿಲ್ಸಿ ಅಂತ ಡ್ರೈವರ್ಗೆ ಹೇಳಿದ್ವಿ. ಹಾಗೆ ಹೋಟ್ಲು ಸಿಕ್ತು, ನಿಲ್ಸಿದ್ರು. ಅಲ್ಲಿ ನಾವೆಲ್ಲರೂ ಮಸಾಲೆ ದೋಸೆ ತಗೊಂಡ್ ತಿಂದ್ವಿ. ಇಡ್ಲಿ ಆರ್ಡರ್ ಮಾಡಿದ್ವಿ. ಇಡ್ಲಿ ಏನ್ ನಮ್ಗೆ ಯಾರಿಗೂ ಇಷ್ಟ ಆಗ್ಲಿಲ್ಲ, ಅದಕ್ಕೋಸ್ಕರ ಮಸಾಲೆ ದೋಸೆ ತಗೊಂಡ್ ತಿಂದ್ವಿ. ಬಟ್ ನಮ್ಗೆ ಏನೇ ಆಗ್ಲಿ ನಮ್ ಕರ್ನಾಟಕದಲ್ಲಿ ಊಟ ಸಿಕ್ತಂಗೆ ಬೇರೆ ಕಡೆ ಎಲ್ಲೂ ಅಡ್ಜಸ್ಟ್ ಆಗಲ್ಲ ನಮ್ಗೆ. ತಿಂಡಿ ಎಲ್ಲ ತಿನ್ಕೊಂಡು ನಾವ್ ಅಲ್ಲಿಂದ ಜರ್ನಿ ಶುರು ಮಾಡ್ಕೊಂಡ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ ಮರಿ